Women actually embody ಪ್ರೋಗ್ರೆಸ್, ಪವರ್ ಆ್ಯಂಡ್ ಪೊಟೆನ್ಷಿಯಲ್. ಈ ವರ್ಷ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇಗೆ ಒಂದು ಹೊಸ ಥೀಮ್ ಇದೆ, ಆಕ್ಸೆಲರೇಟ್ ಆಕ್ಷನ್ ಅಂತ. ಅದಕ್ಕೋಸ್ಕರನೇ TVS ಕ್ರೆಡಿಟ್ ಎಲ್ಲ ಮಹಿಳೆಯರಿಗೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಅವರು ಏನೇ ಮಾಡಕ್ ಹೋದ್ರೂ ಅವ್ರ ಹಿಂದೆ ಇವರು ಸಪೋರ್ಟ್ ಆಗಿ ನಿಂತಿದ್ದಾರೆ. TVS ಕ್ರೆಡಿಟ್ ಹಾಗೂ ರೇಡಿಯೋ ಸಿಟಿ ನಿಮ್ಗೋಸ್ಕರ ತರ್ತಾ ಇದ್ದೀವಿ ನಮ್ಮ ಊರು ಮಹಿಳೆ. ಈ ಪ್ರೋಗ್ರಾಮ್ನಲ್ಲಿ ನಮ್ಮ ಊರಿನ ಮಹಿಳೆಯರ ಕಥೆಗಳನ್ನ ನಿಮ್ ಮುಂದೆ ತಂದಿಡ್ತಾ ಇದ್ದೀವಿ. ಈ ಕಥೆಗಳನ್ನ ನೀವು ಕೇಳಿದ್ರೆ ಇನ್ಸ್ಪೈರ್ ಆಗೋದಂತೂ ಗ್ಯಾರಂಟಿಡ್. ಇದೇ ತರದ ಇನ್ಸ್ಪೈರಿಂಗ್ ಮಹಿಳೆ ಇವತ್ತು ನಮ್ ಜೊತೆಲಿದ್ದಾರೆ, ಸ್ಟೆಲ್ಲಾ ಅವರು. ನಮಸ್ಕಾರ ಸ್ಟೆಲ್ಲಾ ಅವರೇ, ವೆಲ್ಕಮ್ ಟು ದ ಶೋ. ಅಂಡ್ ಮೊದಲನೇದಾಗಿ ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಥ್ಯಾಂಕ್ ಯು, ಸೇಮ್ ಟು ಯು. ಓಕೆ, ಸೊ ಸ್ಟೆಲ್ಲಾ ಅವರೇ, ಮೊದಲನೇದಾಗಿ ಹೇಳಿ, ಮನೆಯಲ್ಲಿ ಯಾರ್ಯಾರಿದ್ದಾರೆ, ಎಲ್ಲಿವರೆಗೂ ಓದಿದ್ದೀರಾ ನೀವು? ನಮ್ಮ ಮನೆಯಲ್ಲಿ ನಾನು, ನನ್ನ ತಂಗಿ, ನಮ್ಮ ಅಪ್ಪ ಅಮ್ಮ ಇದ್ದೀವಿ. ಐ ಫಿನಿಶ್ ಮೈ BCom. ಮೈ ಫಾದರ್ ಈಸ್ ವರ್ಕಿಂಗ್ ಆಸ್ ಅ ಶೆಫ್. ಒಂದು ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಾರೆ. ಮುಂಚೆಲ್ಲ ಬೇರೆ ಬೇರೆ ಥರ ಕೆಲಸ ಇತ್ತು ಅವ್ರಿಗೆ. ಹಿ ವರ್ಕ್ಡ್ ಆಸ್ ಅ ವಾಚ್ಮ್ಯಾನ್ and he sold out lemon juice and college students and everything. ತಾಯಿ, she's at home, she's a housewife. ನನ್ನ ತಂಗಿ ಇವಾಗ ಫೈನಲ್ ಇಯರ್ BCom ಓದ್ತಾ ಇದ್ದಾರಾ ಇವಾಗ? ತಾಯಿ ಮನೆಯಲ್ಲೇ ಇದ್ರು, ಸೊ ಅವ್ರು ಏನೂ ಕೆಲಸ ಮಾಡ್ತಿರ್ಲಿಲ್ಲ. ತಂದೆ ನೀವು ಹೇಳ್ದಂಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ರು. ಸೊ ತಿಂಗಳಿಗೆ ಹೌದಪ್ಪ ಇಷ್ಟು ಸಂಬಳ ಬರುತ್ತೆ ಅನ್ನೋ ಗ್ಯಾರಂಟಿ ನಿಮ್ಮ ಮನೆಯಲ್ಲಿ ಇರಲಿಲ್ಲ. ಇದನ್ನ ನಿಮ್ಮ ತಂದೆ ತಾಯಿ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು? ಅಂದರೆ ತುಂಬ ಬೇಜಾರಾಗ್ತಾ ಇತ್ತು, ಯಾಕಂದ್ರೆ ಏನು ಮಾಡೋಕ್ಕಾಗ್ತಿಲ್ಲ ಏನು ಅಂತ. ಬಟ್ ದೆನ್ ನಮ್ಮಪ್ಪ ಹೆಂಗಾದರೂ ಮಾಡಿ ಯೂಸ್ ಟು ಮ್ಯಾನೇಜ್. ದ್ಯಾಟ್ ಇಸ್ ದ ಸಪೋರ್ಟ್. ಏನು ಮನೆಗೇನು ಮ್ಯಾನೇಜ್ ಮಾಡೋಕ್ಕಾಗಲ್ಲ, ರೇಷನ್ ತರೋಕ್ಕಾಗಲ್ಲ, ಏನೋ ಆಗಲ್ಲ ಅಂದ್ಬಿಟ್ಟು ನಾನು ಅದೇ ಕೆಲಸ ಮಾಡಬೇಕಂತ ಇದೆ. ಯಾಕಂದರೆ ಮುಂದೆ ಫರ್ದರ್ ಸ್ಟಡೀಸ್ ಮಾಡೋಕ್ಕಾಗಲಿಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ. ನನ್ನ ಫ್ಯಾಮಿಲಿನ ನಾನು ಸಪೋರ್ಟ್ ಮಾಡಬೇಕಾಯ್ತು. ನಾನು ಫಸ್ಟ್ ಚೈಲ್ಡ್ ಆಗಿದ್ದರಿಂದ ಐ ಶುಡ್ ಸಪೋರ್ಟ್ ಮೈ ಫ್ಯಾಮಿಲಿ ಅಂತ. ಸೊ ಐ ವಾಂಟೆಡ್ ಟು ವರ್ಕ್ ಆ್ಯಂಡ್ ವೆನ್ ಐ ವಾಸ್ ಲುಕಿಂಗ್ ಫಾರ್ ಜಾಬ್, ಫಸ್ಟ್ ನನಗೆ ಬೇಸಿಕ್ ನಾಲೆಜ್ ಇರಬೇಕು ಕಂಪ್ಯೂಟರ್ ಮೇಲೆ ಏನೇ ಆಗಿದ್ರು. ಬಿಕಾಸ್ ಎಲ್ಲ ಕಂಪ್ನಿಲಿ ದೇ ರಿಕ್ವೈರ್ಡ್ ದ್ಯಾಟ್. ಇಂಪ್ರೂವ್ ಮೈ ಸೆಲ್ಫ್, ಸ್ವಲ್ಪ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಗಿರಲಿ ಅಂತ ನಾನು ನೋಡ್ತಾ ಇದ್ದೆ. ಸೊ ಅದಾದ್ಮೇಲೆ ನಾನು ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಸೊ ಥ್ಯಾಂಕ್ಸ್ ಟು TVS ಕ್ರೆಡಿಟ್ ಸ್ಯಾಂಕ್ಷನ್. ಅದಾದಮೇಲೆ ನಾನು ಜಾಬ್ ಹುಡುಕಿದೆ, ನನ್ನ ಜಾಬ್ ಸಿಕ್ತು. ಹೇಗೆ ಕಾನ್ಫಿಡೆನ್ಸ್ ಬೆಳೀತು ನಿಮ್ಮದು? ಹೌದಪ್ಪ ಇದಾದಮೇಲೆ ನೀವು ಒಂದು ಕೆಲಸಕ್ಕೆ ಹೋಗಬಹುದು, ಇಂಟರ್ವ್ಯೂ ಅಟೆಂಡ್ ಆಗಿ ಆ ಕೆಲಸನ ನಾನು ತಗೊಳ್ಬಹುದು ಅನ್ನೋ ಆ ಕಾನ್ಫಿಡೆನ್ಸ್ ಹೇಗೆ ಬಂತು ನಿಮಗೆ ಅದಾದಮೇಲೆ? ನನಗೆ ಭಯ ಇತ್ತು, ತುಂಬ ನರ್ವಸ್. ಐ ಆಮ್ ವೆರಿ ಮಚ್ ನರ್ವಸ್ ಏನೇ ಆದ್ರೂ, ಯಾಕಂದರೆ ತುಂಬ ವೆರಿ ನ್ಯೂ ಥಿಂಗ್. ಸೊ ಅದಕ್ಕೆ ಹೇಗೆ ಫೇಸ್ ಮಾಡಬೇಕಂತ ಗೊತ್ತಿಲ್ಲ, ತುಂಬಾ ಕಷ್ಟ, ತುಂಬಾ ಯೋಚನೆ. ಸೊ ಈ ಥರ ಯೋಚನೆಯಿಂದ ಸರಿ ಯಾರು ಮಾಡೋಕ್ಕಾಗಲ್ಲ, ನಾವು ನಮ್ಮ ಜೀವನ ನಾವೇ ನೋಡ್ಕೋಬೇಕಂತ. ಆಮೇಲೆ ದೆನ್ ಐ ಮೇಡ್ ಮೈ ಕಾನ್ಫಿಡೆನ್ಸ್. ಸೊ ಆ ಫೀಲಿಂಗ್ ಹೇಗಿತ್ತು ನಿಮಗೆ? ಆ ಮೊದಲನೇ ದುಡ್ಡು ನಿಮ್ಮ ಕೈಗೆ ಬಂದಾಗ ಅಥವಾ ನಿಮ್ಮ ಅಕೌಂಟಿಗೆ ಬಂದಾಗ, ಹೌದಪ್ಪ ಫೈನಲ್ ಆಗಿ ನಮ್ಮ ಫ್ಯಾಮಿಲಿಗೆ ನಾವು ಹೆಲ್ಪ್ ಮಾಡಬಹುದು? ನನಗೆ ಐ ಫೆಲ್ಟ್ ಇಂಡಿಪೆಂಡೆಂಟ್. ಲೈಕ್ ಎಸ್, ನೌ ಐ ಕ್ಯಾನ್ ಸಪೋರ್ಟ್ ಮೈ ಫ್ಯಾಮಿಲಿ. ಏನೇ ಆಗಿದ್ರು ಐ ಕ್ಯಾನ್ ಗಿವ್ ದೆಮ್ ಮನಿ ಅಂತ ಖುಷಿ ಆಯ್ತು. ಫ್ಯಾಂಟಾಸ್ಟಿಕ್. ನನಗಂತ ನನ್ನ ಒಂದು ಕರಿಯರನ್ನ ಮಾಡಬೇಕು ಆ ಥರ ಯಾವುದಾದ್ರೂ ಯೋಚನೆ ಇದೆಯಾ? ಸೊ ನನಗೆ ಯೋಚನೆ ಏನಂದರೆ, ನನಗೆ ಒಂದು ಮನೆ ಇರಬೇಕು. ರೆಂಟ್ ಪೇ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗ್ತೈತೆ. ನನಗೆ ಮುಂದೆ ಏನಂದರೆ ನನಗೊಂದು ಸ್ವಂತ ಮನೆ ಇರಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅದರಲ್ಲಿ ಎಲ್ಲ ಮಹಿಳೆಯರಿಗೆ ಏನಾದರೂ ಒಂದು ಕಷ್ಟ ಇದ್ದೇ ಇರುತ್ತೆ. ಅವ್ರಿಗೆಲ್ಲರಿಗೂ ಒಂದು ಮೆಸೇಜ್ ಕೊಡಬೇಕು ಅಂದರೆ ನಿಮ್ಮ ಥರ ಹೇಗೆ ಸಕ್ಸೀಡ್ ಆಗೋದು ಅಂತ ಆ ಒಂದು ಮೆಸೇಜ್ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಎಲ್ಲರ ಜೀವನದಲ್ಲಿ ಕಷ್ಟ ಇದ್ದೇ ಇರುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಟು ಫೈಟ್ ಫಾರ್ ಇಟ್. ಆ್ಯಂಡ್ ಏನೇ ಇದ್ರೂ ಮುಂದೆ ನೀವು ಏನು ಮಾಡಬೇಕಂತ ಇಟ್ಕೊಂಡಿದ್ರೆ ಅದನ್ನ ಅಚೀವ್ ಮಾಡಲೇಬೇಕು. ಸೊ ಇಫ್ ಯು ಡೋಂಟ್ ಥಿಂಕ್ ಆ್ಯಂಡ್ ಕಷ್ಟ ಇದೆ ಅಂತ, ಇಫ್ ಯು ಜಸ್ಟ್ ಸಿಟ್, ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಯು ನೀಡ್ ಟು ವರ್ಕ್ ಹಾರ್ಡ್ ಫಾರ್ ಇಟ್ ಆ್ಯಂಡ್ ಯು ವಿಲ್ ಅಚೀವ್ ಫಾರ್ ಇಟ್. ನಿಮ್ಮ ಈ ಕಥೆಯನ್ನು ಹೇಳಿ ಎಲ್ಲರಿಗೂ ಹೇಳ್ಕೊಟ್ಟಿರೋದು ಇಷ್ಟೇ, ಹೌದಪ್ಪ ನಾವು ಕೂಡ ಇದ್ದೀವಿ, ಹೆಣ್ಮಗು ಆದ್ರೂ ನಾವು ಕೂಡ ನಮ್ಮ ತಂದೆ ತಾಯಿಗೆ ಸಹಾಯ ಮಾಡೋಕ್ಕೆ ಇರ್ತೀವಿ ಅಂತ. ಸೊ ನಿಮ್ಮ ಕಥೆಯನ್ನು ನಮಗೆ ಇವತ್ತು ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಸ್ಟೆಲ್ಲಾ ಅವರ ಕಥೆಯನ್ನು ನಾವು ಇವತ್ತು ನಿಮ್ಮ ಮುಂದೆ ತಂದಿಟ್ಟಿದ್ವಿ. ಇದೇ ಥರದ ಸಾಕಷ್ಟು ಇನ್ಸ್ಪೈರಿಂಗ್ ಕಥೆಗಳನ್ನು ನೀವು ನೋಡಬಹುದು ನಮ್ಮ ಊರು ಮಹಿಳೆ, ಬ್ರಾಟ್ ಟು ಯು ಬೈ TVS ಕ್ರೆಡಿಟ್ ಅಂಡ್ ರೇಡಿಯೋ ಸಿಟಿ 91.1.